ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್. ಸೊ ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ನನ್ನ ಕೈಯಲ್ಲಿ ಟೋಟಲ್ 9 ರೆಡಿಮೇಡ್ ಬ್ಲೌಸ್ ಪೀಸ್ ಗಳಿದೆ. ಸೊ ಲಾಸ್ಟ್ ಟೈಮು ನಾನು ರೆಡಿಮೇಡ್ ಬ್ಲೌಸ್ ಗಳ ವಿಡಿಯೋವನ್ನ ಮಾಡಿದಾಗ ನಿಮ್ಗೆಲ್ರಿಗೂ ತುಂಬಾನೇ ಇಷ್ಟ ಆಗಿತ್ತು, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬಾ ಜನ ಪರ್ಚೇಸ್ ಕೂಡ ಮಾಡಿದೀರಾ, ಅದಕ್ಕೂ ಕೂಡ ತುಂಬಾ ಥ್ಯಾಂಕ್ ಯು. ಸೊ ನೀವೆಲ್ರೂ ಹೀಗೆ ನಮ್ಮ ಚಾನಲ್ ಅನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಟೋಟಲ್ ನಿಮ್ಗೆ 9 ರೆಡಿಮೇಡ್ ಬ್ಲೌಸ್ ಗಳನ್ನ ತೋರಿಸ್ತಾ ಇದ್ದೀನಿ, ಬ್ಲೌಸ್ ಪೀಸ್ ಗಳನ್ನ ತೋರಿಸ್ತಾ ಇದ್ದೀನಿ, ಸಾರಿ. ಸೊ ಈ ಬ್ಲೌಸ್ ಪೀಸ್ ಗಳನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಿಮ್ಮ ಟೈಲರ್ ಹತ್ರ ಹೇಳಿ ಸ್ಟಿಚ್ ಮಾಡಿಸ್ಕೊಳ್ಬಹುದು, ಅಥವಾ ನೀವೇ ಸ್ಟಿಚ್ ಮಾಡ್ಕೊಳ್ತೀರಾ ಅಂದ್ರಂತೂ ಬೆಸ್ಟೇ ಆಯ್ತು. ಸೊ ಈ ಎಲ್ಲಾ ಬ್ಲೌಸ್ ಗಳು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸೊ ನಾನು ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ ಒಂದೊಂದೇ ಬ್ಲೌಸ್ ಪೀಸ್ ಅನ್ನ ನೀಟಾಗಿ. ಎಲ್ಲವೂ ಕೂಡ 1 ಮೀಟರ್ ಬಟ್ಟೆ ಮೇಲೆ ಮಾಡಿರುವಂತದ್ದು. ಸೊ ಇಂಥದ್ದೆಲ್ಲ ವರ್ಕ್ ನೀವು ಹೊರಗಡೆ ಎಕ್ಸ್ಟ್ರಾ ಮಾಡಿಸ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗತ್ತೆ. ಬಟ್ ಇಲ್ಲಿ ನಿಮ್ಗೆ ನಿಮ್ಮ ಸೀರೆಗೆ ಯಾವ್ದಾದ್ರು ಮ್ಯಾಚಿಂಗ್ ಆಗುವಂತ ಕಲರಿನ ಬ್ಲೌಸ್ ಪೀಸ್ ಮೇಲೆ ವರ್ಕ್ ಮಾಡಿರೋದನ್ನ ತಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದೇ ಒಂದು ಬ್ಲೌಸ್ ಪೀಸು ಪರ್ಚೇಸ್ ಮಾಡೋಣ ಅಂತ ಅನ್ಸಿದ್ರೆ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಎಲ್ಲಾ ಲಿಂಕ್ ಗಳು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗತ್ತೆ. ಯೂಟ್ಯೂಬ್ ಅಲ್ಲಿ ಆಗ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಆಗ್ಲಿ ಎರಡೂ ಕಡೆನೂ ನಾನು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಲಾಂಗ್ ವಿಡಿಯೋಗಳಿಗೆ ನೀವು ಲಿಂಕ್ ಅಂತ ಕಮೆಂಟ್ ಹಾಕಿದ್ರೆ ನಿಮ್ಗೆ ಲಿಂಕ್ ಗಳು ಬರೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತೆ ಫೇಸ್ಬುಕ್ 3 ಕಡೆನೂ ಫಾಲೋ ಮಾಡ್ಕೊಳ್ಬಹುದು. ಬನ್ನಿ ಇವತ್ತಿನ ಫಸ್ಟ್ ಬ್ಲೌಸ್ ಪೀಸ್ ಯಾವ ತರ ಇದೆ ಅಂತ ನೋಡೋಣ. ಸೊ ಇವತ್ತಿನ ಫಸ್ಟ್ ಬ್ಲೌಸ್ ಪೀಸ್ ಅನ್ನ ನಿಮ್ಗೆ ತೋರಿಸ್ತೀನಿ. ಇದು ರಾಣಿ ಪಿಂಕ್ ಕಲರ್ ಅಲ್ಲಿ ಬಂದಿದೆ, ನೋಡಬಹುದು. ಇಲ್ಲಿ ನೋಡಿ, ಸ್ಲೀವ್ಸ್ ಪಾರ್ಟ್ ಗೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಈ ಪೋರ್ಷನ್ ಕಾಣ್ತಾ ನೋಡಿ, ನಮ್ಮ ಸ್ಲೀವ್ಸ್ ಪಾರ್ಟ್ ಗೆ ಇದು ಬರ್ತಾ ಇದೆ, ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಮತ್ತೆ ಸ್ಲೀವ್ಸ್ ಗೆ ನಿಮ್ಗೆ ಬಾಟಮ್ ಪಾರ್ಟ್ ಗೆ ಈ ತರ ಮಣಿ ಕೂಡ ಬರ್ತಾ ಇದೆ. ಐ ಹೋಪ್ ಕಾಣಿಸ್ತಿದೆ ಅಂತ ಹೇಳಿ. ಸೊ ಈ ತರ ನೀಟಾಗಿ ನೀವು ಹೊಲ್ಸ್ಕೊಂಡ್ಬಿಟ್ರೆ ನೋಡಿ, ಈ ತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ ವರ್ಕು, ಮೋತಿ ವರ್ಕು ಎಲ್ಲವೂ ಚೆನ್ನಾಗಿ ಮಾಡಿದ್ದಾರೆ. ನನ್ಗಂತೂ ಸಖತ್ ಇಷ್ಟ ಆಯ್ತು ಇದು. ಹಾಗೆ ಎರಡು ಕಡೆಗೂ ಸ್ಲೀವ್ಸ್ ಗೆ ಆಗುವಷ್ಟು ಅವರು ಮಾಡಿಟ್ಟಿರ್ತಾರೆ ನೋಡಿ, ಈ ತರ. ಸೊ ನೀವು ಜಸ್ಟ್ ನಿಮ್ಮ ಟೈಲರ್ ಗೆ ಕೊಟ್ರೆ ಅವ್ರು ಇದಕ್ಕೆ ಲೈನಿಂಗ್ ಅನ್ನ ಹಾಕ್ಬಿಟ್ಟು, ಲೈನಿಂಗ್ ಬಟ್ಟೆಯನ್ನ ಹಾಕಿ ಅವರು ನಿಮ್ಗೆ ಬೇಕಾಗಿರೋ ತರ ಸ್ಟಿಚ್ ಮಾಡಿ ಕೊಡ್ತಾರೆ. ಸೊ ಇದು ನಿಮ್ಗೆ ಬ್ಯಾಕ್ ಪಾರ್ಟ್ ಬರ್ತಾ ಇದೆ, ನೋಡ್ತೀವಿ. ಇದು ನಿಮ್ಗೆ ಬ್ಯಾಕ್ ಪಾರ್ಟ್ ಬರ್ತಾ ಇದೆ, ಕಂಪ್ಲೀಟ್ ನಿಮ್ಗೆ ಬ್ಯಾಕ್ ಸೈಡ್ ಈ ತರ ಡಿಸೈನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಫ್ರಂಟ್ ಪೋರ್ಷನ್ ಗೆ ಇಲ್ಲಿ ಅರ್ಥ ಬರ್ತಾ ಇದೆ ನೋಡಿ, ಅಂದ್ರೆ ಜಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಮಾತ್ರ ಬರೋ ರೀತಿ ಮತ್ತೆ ಇಲ್ಲಿ ಎಕ್ಸ್ಟ್ರಾ ಕೂಡ ಕೊಟ್ಟಿದ್ದಾರೆ. ಫ್ರಂಟ್ ಪೋರ್ಷನ್ ಗೆ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ. ನಿಮ್ಗೆ ಹೆಚ್ಚು ಕಡಿಮೆ 1 ಮೀಟರ್, ಹೆಚ್ಚು ಕಡಿಮೆ ಏನು 1 ಮೀಟರ್ ಆಗುವಷ್ಟು ಇದೆ ಬ್ಲೌಸ್ ಪೀಸ್ ಇದೆ. ಇದು ಚೆನ್ನಾಗಿದೆ. ಇದು ಕೂಡ ಯಾವ ತರ ಇದೆ ಅಂತ ಹೇಳಿ. ಇದು ನಿಮ್ಗೆ ಸ್ವಲ್ಪ ಎಂಬ್ರಾಯ್ಡ್ರಿ ಇದೆ, ಜಾಸ್ತಿ ನಿಮ್ಗೆ ಏನೋ ಆರಿ ವರ್ಕ್, ಸ್ಟೋನ್ ವರ್ಕ್ ಆತರ ಏನು ಇಲ್ಲ. ಜಸ್ಟ್ ಇದು ಕೋಲಂ ಡಿಸೈನ್ ಅಂತ ಹೇಳ್ತಾರಲ್ಲ, ರಂಗೋಲಿ ಡಿಸೈನ್ ನಾವ್ ಹೇಳೋದು. ಸೊ ಆ ತರ ಇದೆ. ಸೊ ನೋಡಿ, ಫಸ್ಟ್ ನಿಮ್ಗೆ ಸ್ಲೀವ್ಸ್ ಪಾರ್ಟ್ ಅನ್ನ ನಾನು ತೋರಿಸ್ತೀನಿ. ಸೊ ಸ್ಲೀವ್ಸ್ ಪಾರ್ಟ್ ನೋಡಿ, ಈ ತರ ಬರುತ್ತೆ. ನಿಮ್ಗೆ ಕಾಣಿಸ್ತಿದೆಯಲ್ಲ, ಕಾಣ್ತಾ. ಸೊ ಇದು ಎರಡು ಕಡೆಗೂ ನಿಮ್ಗೆ ಸ್ಲೀವ್ಸ್ ಪಾರ್ಟ್ ಗೆ ಈ ರೀತಿ ಬರ್ತಾ ಇದೆ. ನೆಕ್ಸ್ಟ್ ನಿಮ್ಗೆ ಬ್ಯಾಕ್ ಪಾರ್ಟ್ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ. ನನ್ಗೆ ಆಕ್ಚುಲಿ ಇದ್ರ ಬ್ಯಾಕ್ ಪಾರ್ಟ್ ಒಂಥರ ಇಷ್ಟ ಆಯ್ತು. ಸೊ ನೋಡಿ, ಈ ತರ ನಿಮ್ಗೆ ಬರ್ತಾ ಇದೆ, ಕಾಣಿಸ್ತಿದೆಯಲ್ಲ. ನೆಕ್ಸ್ಟ್ ಇದು ನಿಮ್ಗೆ ಫ್ರಂಟ್ ಪಾರ್ಟ್, ಅಂದ್ರೆ ಅದೇ ರೀತಿ ಬ್ಯಾಕ್ ಸೈಡ್ ಏನ್ ಡಿಸೈನ್ ಇದೆ ಅದೇ ತರ ಫ್ರಂಟ್ ಗೆ ಸ್ವಲ್ಪ ದೂರದವರೆಗೆ ಬರುತ್ತೆ. ಚೆನ್ನಾಗಿದೆ ಇದು ಟೋಟಲ್. ಮತ್ತೆ ಈ ಎಲ್ಲಾ ಬ್ಲೌಸ್ ಪೀಸ್ ಗಳ ಪ್ರೈಸ್ ಅನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ಎಂತ ಬ್ಯೂಟಿಫುಲ್ ಆಗಿದೆ, ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬೇಕಿದ್ರೆ ನೀವು ಬ್ರೈಡಲ್ ಬ್ಲೌಸ್ ಗಳಿಗೆಲ್ಲ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಕಲರ್ ಅಷ್ಟೇನೆ ನಿಮ್ಗೆ ಗೋಲ್ಡನ್ ಮತ್ತೆ ರೆಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದು ನೋಡಿ, ಇದು ನಿಮ್ಗೆ ಸ್ಲೀವ್ಸ್ ಪಾರ್ಟ್ ಬರ್ತಾ ಇದೆ, ಕಾಣಿಸ್ತಿದೆಯಲ್ಲ. ಸ್ಲೀವ್ಸ್ ಪಾರ್ಟ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿರುವಂತ ಡೀಟೇಲಿಂಗ್ ವರ್ಕ್ ಅನ್ನ ಮಾಡಿದ್ದಾರೆ, ಕಾಣಿಸ್ತಿದೆಯಲ್ಲ. ಸೊ ಎರಡೂ ಸೈಡು ನಿಮ್ಗೆ ಸ್ಲೀವ್ಸ್ ಗೆ ಬೇಕಾಗಿರುವಷ್ಟು ಮಾಡಿದ್ದಾರೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ಹಂಗೇನೆ ನೀವು ಬ್ಯಾಕ್ ಸೈಡ್ ಯಾವ ತರ ಡಿಸೈನ್ ಬರುತ್ತೆ ಅಂದ್ರೆ, ಬ್ಯಾಕ್ ಸೈಡ್ ಸ್ವಲ್ಪ ಸಿಂಪಲ್ ಇದೆ, ಅಷ್ಟೊಂದೇನ್ ಗ್ರ್ಯಾಂಡ್ ಏನ್ ಕೊಟ್ಟಿಲ್ಲ.
ಸೊ ಬ್ಯಾಕ್ ಸೈಡ್ ನೋಡಿ ನಿಮ್ಗೆ ಬ್ಯಾಕ್ ನೆಕ್ ಗೆ ಈ ರೀತಿ ಬರ್ತಾ ಇದೆ. ಸೊ ಬ್ಯಾಕ್ ನೆಕ್ ಆಕ್ಚುಲಿ ನನ್ಗೆ ಏನಾಯ್ತು ಅಂತಂದ್ರೆ ಈ ಬ್ಲೌಸ್ ಪೀಸ್ ಅನ್ನು ಕಂಪ್ಲೀಟ್ ತೋರಿಸ್ಬೇಕಲ್ವಾ, ನನ್ಗೆ ಕ್ಯಾಮ್ರಾದಲ್ಲಿ ಕವರ್ ಆಗ್ತಿದ್ಯೋ ಇಲ್ವೋ ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ನನ್ ಮಗಳನ್ನ ಕೂರಿಸ್ಕೊಂಡಿದ್ದೀನಿ, ಕರೆಕ್ಟ್ ಆಗಿ ಕವರ್ ಆಗ್ತಿದ್ಯಾ ನೋಡ್ಬಿಟ್ಟು ಹೇಳು ಅಂತ ಹೇಳಿ. ಸೊ ಅವಳು ನನ್ಗೆ ಇವತ್ತು ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾಳೆ. ಸೊ ಇದು ನೋಡಿ, ಇದು ನಿಮ್ಗೆ ಬ್ಯಾಕ್ ಪಾರ್ಟ್ ಬರ್ತಾ ಇದೆ. ಮತ್ತೆ ಇದು ನಿಮ್ಗೆ ಫ್ರಂಟ್ ಪಾರ್ಟ್ ಅಲ್ಲಿ ಒಂದ್ ಸ್ವಲ್ಪ ಇಲ್ಲಿ ಇದಿಷ್ಟು ಜಾಗಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ ಆರಾಮಾಗಿ ಯಾವುದೇ ಸಿಲ್ಕ್ ಸೀರೆಗಳಿಗೆ ಕಾಂಬಿನೇಷನ್ ಮಾಡ್ಕೊಂಡ್ಬಿಡ್ಬೋದು. ನನಗಂತೂ ಈ ಬ್ಲೌಸ್ ಪೀಸ್ ಕೂಡ ತುಂಬಾ ಇಷ್ಟ ಆಯ್ತು. ಸ್ಪೆಷಲಿ ನೋಡಿ ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಮಾಡಿದ್ದಾರೆ ಅಂತ ಹೇಳಿ. ನೆಕ್ಸ್ಟ್ ಒನ್ ನೋಡಿ, ಇದು ನಮ್ಗೆಲ್ಲ ಅಂದ್ರೆ ನನ್ಗಂತೂ ಇದು ಸಿಕ್ಕಾಪಟ್ಟೆ ಫೇವ್ರೇಟ್ ಕಲರು, ಬ್ಲೂ ಕಲರ್. ಎಷ್ಟ್ ಚೆನ್ನಾಗಿದೆ, ರಾಯಲ್ ಬ್ಲೂ ಅಂತ ಹೇಳ್ತಾರಲ್ಲ, ರಾಯಲ್ ಬ್ಲೂ ಕಲರ್ಗೆ ಸ್ಲೀವ್ಸ್ ಮೇಲೆ ಸ್ಲೀವ್ಸ್ ಪಾರ್ಟ್ ಗೆ ನೋಡಿ ಈ ತರ ನಿಮ್ಗೆ ಗೋಲ್ಡನ್ ಲೈನ್ಸ್ ಬರ್ತಾ ಇದೆ. ಗೋಲ್ಡನ್ ಲೈನ್ಸ್ ಆಮೇಲೆ ಅಲ್ಲಿ ನಿಮ್ಗೆ ಗೋಲ್ಡನ್ ಬೀಡ್ಸ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಮತ್ತೆ ಬಾಟಮ್ ಪಾರ್ಟ್ ಗೆ ಈ ತರ ಬೀಡ್ಸ್ ವಿತ್ ಸ್ವಲ್ಪ ಹೆವಿ ವರ್ಕ್ ಅನ್ನ ಕೊಟ್ಟಿದ್ದಾರೆ, ಸ್ಟೋನ್ ವರ್ಕ್ ಎಲ್ಲವೂ ಇದೆ. ಚೆನ್ನಾಗಿದೆ. ಇದು ಹೊಲ್ಸ್ಕೊಂಡ್ ಮೇಲೆನೆ ಲುಕ್ ಬರೋದು. ನನ್ಗೆ ಒಬ್ರು ಕಮೆಂಟ್ ಹಾಕಿದ್ರು, ಬ್ಲೌಸ್ ಪೀಸ್ ಗಳು ರೆಡಿ ಸಿಗುತ್ತಲ್ಲ ಅದ್ರದ್ದು ಒಂದ್ ವಿಡಿಯೋ ಮಾಡ್ತೀರಾ ಅಂತ ಹೇಳಿ. ಹಂಗಾಗಿ ನಾನು ಮಾಡ್ದೆ. ಈ ತರದೆಲ್ಲ ಮತ್ತೆ ನಿಮ್ಗೆ ರೆಡಿಮೇಡೇ ತಗೊಳ್ಬೇಕು ಅಂದ್ರೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಇಲ್ಲಿ ಸ್ವಲ್ಪ ನಿಮ್ಗೆ ನನಗೆ ಅಂದ್ರೆ ಅಫೋರ್ಡೆಬಲ್ ಮತ್ತೆ ವರ್ತ್ ಅಂತ ಅನಿಸ್ತು ರೇಟ್ ಎಲ್ಲ, ಹಂಗಾಗಿ ತೋರಿಸ್ತಾ ಇದೀನಿ. ಸೊ ಮತ್ತೆ ಇದು ನಿಮ್ಗೆ ಬ್ಯಾಕ್ ಪಾರ್ಟ್ ಬರ್ತಾ ಇದೆ. ಬ್ಯಾಕ್ ಪಾರ್ಟ್ ಕೂಡ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಇದೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಇದು ನಿಮ್ಗೆ ಫ್ರಂಟ್ ಪಾರ್ಟ್ ಗೆ ಕೊಟ್ಟಿರೋದು. ಇದ್ರದ್ದು ಮೇನ್ ಹೈಲೈಟ್ ನನಗೆ ಇಷ್ಟ ಆಗಿದ್ದು ಇದು ನಿಮ್ಮ ಸ್ಲೀವ್ಸ್ ಪಾರ್ಟ್ ಗೆ ಸಖತ್ತಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ ನನ್ಗೆ. ನೋಡಿ ಈ ತರ ನೀವು ಸ್ಲೀವ್ಸ್ ಗೆ ಈ ತರ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ. ಸೊ ನೆಕ್ಸ್ಟ್ ಒನ್ ಇವತ್ತು ನಾನು ತೋರಿಸ್ತಿರೋದು ಪ್ಯಾರೆಟ್ ಗ್ರೀನ್ ಕಲರ್ ಮತ್ತೆ ಗೋಲ್ಡನ್ ಕಲರ್ ಎರಡು ಸೇರಿ ಕಾಂಬಿನೇಷನ್ ಮಾಡಿರುವಂತ ಕಲರ್ ಆಗಿರುತ್ತೆ. ಇದಕ್ಕೆ ನೀವು ಕವರ್ ಆಗ್ತಿದ್ದ ಇದಕ್ಕೆ ಈ ತರ ಡಿಸೈನ್. ಹೌದಾ, ಓಕೆನಾ. ಹಾ, ಸೊ ಇದು ನೋಡಿ, ಇದಕ್ಕೆ ಯಾವ ತರ ಡಿಸೈನ್ ಇದೆ ಅಂತ ಹೇಳಿ ತುಂಬಾ ಹತ್ರದಿಂದ ನಂಗೆ ತೋರ್ಸಕ್ ಆಗ್ತಿಲ್ಲ. ನಿಮ್ಗೆ ಡೀಟೇಲಿಂಗ್ ಕರೆಕ್ಟ್ ಆಗಿ ಕಾಣಿಸ್ತಿದೆ ಅನ್ಕೊಳ್ತೀನಿ. ಕಾಣ್ತಾ ಇದ್ದ ಮಗ ಹತ್ರದಿಂದ. ಸೊ ನೋಡಿ ಈ ತರ ಡಿಸೈನ್ ಮಾಡಿದ್ದಾರೆ ಸ್ಲೀವ್ಸ್ ಗೆ, ತುಂಬಾ ಚೆನ್ನಾಗಿದೆ ಇದ್ರ ಡಿಸೈನು ಕೂಡ. ಮತ್ತೆ ಬ್ಯಾಕ್ ಸೈಡ್ ಕೂಡ ಹಂಗೆ ಇದೆ. ಈಗ ಯಾರ್ದಾರು ಮದ್ವೆ ನಾವ್ ಅಟೆಂಡ್ ಮಾಡೋದಿದೆ, ಸ್ವಲ್ಪ ಸಿಂಪಲ್ ಡಿಸೈನ್ ಸಾಕು ಅನ್ನೋರೆಲ್ಲ ಆರಾಮಾಗಿ ಇದನ್ನ ಈ ಬ್ಲೌಸ್ ಪೀಸ್ ಗಳನ್ನ ತಗೊಂಡು ಹೊಲ್ಸ್ಕೊಬಹುದು. ಬ್ಲೌಸ್ ಅನ್ನ ಖಂಡಿತವಾಗಿ ನಾನಂತೂ 100% ರೆಕಮೆಂಡ್ ಮಾಡ್ತೀನಿ. ಮತ್ತೆ ಬ್ಯಾಕ್ ಸೈಡ್ ಕೂಡ ನೋಡಿ ಈ ತರ ಇದೆ. ಇವಾಗ ನಾನು ನಿಮ್ಗೆ ತೋರ್ಸಿದ್ನಲ್ಲ ಮತ್ತೊಂದು ರೆಡ್ ಮತ್ತೆ ಗೋಲ್ಡನ್ ಕಲರ್ ಕಾಂಬಿನೇಷನ್ ಅಲ್ಲಿ, ಅದೇ ತರ ಬರುತ್ತೆ ಇದು ಆಲ್ಮೋಸ್ಟ್. ಸೊ ಕಂಪ್ಲೀಟ್ ಇಲ್ಲಿ ನಿಮ್ಗೆ ಬೀಡ್ ವರ್ಕ್ ಇದೆ ಮತ್ತೆ ಸ್ಟೋನ್ ವರ್ಕ್ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಹಾಗೆ ಇದು ನಿಮ್ಗೆ ಫ್ರಂಟ್ ಪೋರ್ಷನ್ಗೆ ಅಂತ ಕೊಟ್ಟಿರೋದು. ಸೊ ನೆಕ್ಸ್ಟ್ ಒನ್ ನಾನು ತೋರಿಸ್ತಿರೋದು ಇದು ಸ್ವಲ್ಪ ನಿಮ್ಗೆ ಲೈಟ್ ಗ್ರೀನ್ ಕಲರ್, ಅಂದ್ರೆ ಪ್ಯಾರೆಟ್ ಗ್ರೀನ್ ಅಲ್ಲ, ಸ್ವಲ್ಪ ಆ ಕಡೆ. ನನ್ಗೆ ಇದು ಬಟ್ಟೆ ಒಂಥರ ಓಕೆ ಓಕೆ ಅನಿಸ್ತು. ಪಿಸ್ತಾ ಕಲರ್ ಅಂತ ಹೇಳ್ಬೋದಂತೆ, ನನ್ ಮಗಳು ಹೇಳ್ತಿದ್ದಾಳೆ. ಸೊ ನೋಡಿ ಯಾವ ತರ ಇದೆ ಅಂತ ಹೇಳಿ. ಇದು ನಿಮ್ಗೆ ಸ್ಲೀವ್ಸ್ ಪಾರ್ಟ್ ಗೆ ಈ ರೀತಿ ಬರ್ತಾ ಇದೆ. ಒಂಥರ ಬಳ್ಳಿ ಬಳ್ಳಿ ಡಿಸೈನ್ ಅಂತ ಹೇಳ್ತೀವಲ್ಲ ಆ ರೀತಿ ಇದೆ. ಕಾಣಿಸ್ತಿದೆಯಲ್ಲ. ಸೊ ನೋಡಿ ಈ ತರ ಕಾಣಿಸ್ತಿದೆ ಅನ್ಕೊಳ್ತೀನಿ. ಸೊ ಇದು ನೀವು ಯಾವುದೇ ಒಂದು ಡಿಫ್ರೆಂಟ್ ಮಲ್ಟಿ ಕಲರ್ ಇರುವಂತ ಸೀರೆಗಳ ಜೊತೆ ಕಾಂಬಿನೇಷನ್ ಮಾಡ್ಕೊಳ್ಬಹುದು. ಸೊ ಸ್ಲೀವ್ಸ್ ಆಗುವಷ್ಟು ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಬ್ಯಾಕ್ ಸೈಡ್ ನಾನು ತೋರಿಸ್ತೀನಿ. ಸೊ ಇದು ನಿಮ್ಗೆ ಬ್ಯಾಕ್ ಸೈಡ್ ತುಂಬಾ ಚೆನ್ನಾಗಿ ಅನಿಸ್ತು ನನ್ಗೆ. ಇದ್ರದ್ದು ಕಾಣಿಸ್ತಿದೆಯಲ್ಲ, ಇದಕ್ಕಿರೋ ಸ್ಟೋನ್ ವರ್ಕ್ ಎಲ್ಲ ಸಖತ್ತಾಗಿದೆ. ಬ್ಯಾಕ್ ಸೈಡ್ ನೋಡಿ, ನಿಮ್ಗೂ ಕೂಡ ನನ್ ಹಂಗೇನೆ ಇಷ್ಟ ಆಗ್ಬಹುದು. ಮತ್ತೆ ಇದು ನಿಮ್ಗೆ ಫ್ರಂಟ್ ಪೋರ್ಷನ್ಗೆ ಒಂದ್ ಸ್ವಲ್ಪ ಕೊಟ್ಟಿರೋದು ಚೆನ್ನಾಗಿದೆ. ಇದು ನನ್ಗೆ ಈಗ ಇಷ್ಟು ತೋರ್ಸಿದ್ನಲ್ಲ, ಇದ್ರಲ್ಲಿ ಬ್ಯಾಕ್ ಡಿಸೈನ್ ಸ್ವಲ್ಪ ಚೆನ್ನಾಗಿ ಇನ್ನೊಂದ್ ಸ್ವಲ್ಪ ಗ್ರ್ಯಾಂಡ್ ಅಂತ ಅನ್ಸಿದ್ದು ಇದೇನೆ ನೋಡಿ. ಮತ್ತೆ ಸ್ಲೀವ್ಸ್ಗೂ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾರ್ಮಲ್ ಡಿಸೈನ್ಗಿಂತ. ಚೆನ್ನಾಗಿದೆ ಇದು ಕೂಡ. ಸೊ ನೆಕ್ಸ್ಟ್ ನಾನು ತೋರಿಸೋದು ಇದು ಬ್ಲಾಕ್. ಅಗೇನ್ ಬ್ಲಾಕ್ ಲವರ್ಸ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಏನು ನಿಮ್ಗೆ ಸ್ಟೋನ್ ವರ್ಕ್ ಆತರ ಜರ್ದೋಸಿ ವರ್ಕ್ ಅಂತಾನು ಕೇಳಿದೀನಿ. ಆತರ ಸ್ಟೋನ್ ವರ್ಕ್ ಮತ್ತೆ ಮಣಿ ಎಲ್ಲ ಹಾಕ್ತಾರಲ್ಲ, ಎಂಬ್ರಾಯ್ಡ್ರಿ ಆತರ ಎಲ್ಲ ಏನಿಲ್ಲ. ಇದು ಜಸ್ಟ್ ಎಂಬ್ರಾಯ್ಡ್ರಿ ಇರೋದು. ಇದು ಮಿಷನ್ ಎಂಬ್ರಾಯ್ಡ್ರಿ ಅನ್ಸುತ್ತಾ ಇದು. ಅಫ್ಕೋರ್ಸ್ ಮಿಷನ್ ಎಂಬ್ರಾಯ್ಡ್ರಿನೇ. ಸೊ ನೋಡಿ ಇದು ಈ ತರ ಇದೆ. ಸ್ಲೀವ್ಸ್ಗೆ ಕಾಣಿಸ್ತಿದೆ ಅನ್ಕೊಳ್ತೀನಿ. ಇದು ಸಿಂಪಲ್ ಇದೆ ಬಟ್ ಓಕೆ. ಅಂದ್ರೆ ಒಂದು ಬ್ಯಾಕ್ ಸೈಡ್ ನೋಡಿ ಈ ತರ ಬರ್ತಾ ಇದೆ.
ಸೊ ಇದನ್ನ ಎರಡ್ ತರ ಹಿಂಗೆ ಕಟ್ ಪೀಸ್ ರೀತಿ ಮಾಡಿ ಕೊಟ್ಟಿದ್ದಾರೆ. ಕಂಟಿನ್ಯೂಸ್ ಏನಿಲ್ಲ, ಇದು ಸಪರೇಟ್ ಸಪರೇಟ್ ಕೊಟ್ಟಿದ್ದಾರೆ. ಸೊ ಇದು ನಿಮ್ಗೆ ಬ್ಯಾಕ್ ಪೋರ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಡಿಸೈನ್ ಎಲ್ಲ ಎಂಬ್ರಾಯ್ಡ್ರಿ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇದು ನಿಮ್ಗೆ ಸ್ಲೀವ್ಸ್ ಪಾರ್ಟ್ ಗೆ ಬರ್ತಾ ಇದೆ. ಸ್ಲೀವ್ಸ್ ಪಾರ್ಟ್ ಡಿಸೈನ್ ತೋರಿಸ್ತೀನಿ. ಸೊ ನೋಡಿ, ಸ್ಲೀವ್ಸ್ ಪಾರ್ಟ್ ಗೆ ಈ ರೀತಿ ಬರ್ತಾ ಇದೆ, ಕಾಣಿಸ್ತಿದೆಯಲ್ಲ, ಚೆನ್ನಾಗಿದೆ. ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ಇದಕ್ಕೆ ನಿಮ್ಗೆ ಸ್ಲೀವ್ಸ್ ಗೆ ಈ ತರ ಕೊಟ್ಟಿದ್ದಾರೆ ಇನ್ನೊಂದು ಬಟ್ಟೆಯಲ್ಲಿ. ಹಂಗೆ ಇದು ನಿಮ್ಗೆ ಫ್ರಂಟ್ ಪೋರ್ಷನ್ ಅಂತ ಹೇಳಿ ಸ್ವಲ್ಪನೇ ಎಂಬ್ರಾಯ್ಡ್ರಿ ಕೊಟ್ಟಿರೋದು, ಕಾಣಿಸ್ತಿದೆಯಲ್ಲ, ಚೆನ್ನಾಗಿದೆ. ಇದು ಸಿಂಪಲ್ ಆಗಿ ಅಂದ್ರೆ ನಿಮ್ಗೆ ಬ್ಲಾಕ್ ಕಲರ್ ಅಲ್ಲಿ ಸ್ವಲ್ಪ ವರ್ಕ್ ಇರುವಂತದ್ದು ಏನಾದ್ರು ಬ್ಲೌಸ್ ಬೇಕು ಹೊಲ್ಸ್ಕೊಳ್ಳೋಣ ಅಂತ ನೋಡ್ತಿದ್ರೆ ಖಂಡಿತವಾಗಿ ಟ್ರೈ ಮಾಡಬಹುದು. ಸೊ ನೆಕ್ಸ್ಟ್ ಒನ್ ನಾನು ತೋರಿಸ್ತಿರೋದು ಇದು ನಿಮ್ಗೆ ಐಟೆಕ್ಸ್ ಕಲರ್ ಅಲ್ಲಿ ಬರ್ತಾ ಇದೆ. ಐಟೆಕ್ಸ್ ಅಥವಾ ಮರೂನ್ ಅಂತ ಹೇಳ್ಬೋದು. ಮಿನಿಮಲ್ ವರ್ಕ್ ಇದೆ, ಇದಕ್ಕೇನ್ ಜಾಸ್ತಿ ವರ್ಕ್ ಇಲ್ಲ. ಈಗ ನಾನು ತೋರಿಸಿದ ಎಲ್ಲಾ ಬ್ಲೌಸ್ ಪೀಸ್ ಗಳಲ್ಲಿ ಇದಕ್ಕೆ ಸ್ವಲ್ಪ ವರ್ಕ್ ಕಡಿಮೆ ಇದೆ ಅಂತ ನನಗೆ ಫೀಲ್ ಆಯ್ತು ಆಸ್ ಕಂಪೇರ್ಡ್ ಟು ಅದರ್ಸ್. ಅಂದ್ರೆ ಅದು ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಬೇರೆದೆಲ್ಲ, ಇದು ಸ್ವಲ್ಪ ಓಕೆ ಓಕೆ ಅಂತ ನನಗೆ ಅನಿಸ್ತು. ಬಟ್ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಇದೆ. ಸೊ ಇದು ನಿಮ್ಗೆ ಕಾಣಿಸ್ತಿದೆಯಲ್ಲ, ಇದು ನಿಮ್ಗೆ ಸ್ಲೀವ್ಸ್ ಪೋರ್ಷನ್ ಈ ತರ ಬರ್ತಾ ಇದೆ. ಬಟ್ ಈ ಬ್ಲೌಸ್ ಪೀಸಿನ ಕಲರ್ ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ತರ ಬಂದಿದೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ಕರೆಕ್ಟ್ ಇದ್ದ ಮಗ. ಸೊ ಇದು ಸ್ಲೀವ್ಸ್ ಆಯ್ತಲ್ವಾ, ನೋಡಿ ಎರಡು ಕಡೆಗೂ ಸ್ಲೀವ್ಸ್ ಈ ರೀತಿ ಬಂದಿದೆ. ಹಾಗೆ ನಿಮ್ಗೆ ಬ್ಯಾಕ್ ಪೋರ್ಷನ್ಗೆ ಈ ತರ ಡಿಸೈನ್ ಕೊಟ್ಟಿದ್ದಾರೆ ನೋಡಿ, ಕಾಣಿಸ್ತಿದೆಯಲ್ಲ, ಈ ತರ ಸಿಂಪಲ್ ಆಗಿ ನೀಟಾಗಿ ಚೆನ್ನಾಗಿದೆ, ಎಲಿಗೆಂಟ್ ಆಗಿದೆ. ಇಷ್ಟ ಆಯ್ತು ನನ್ಗಿದು. ಸೊ ಇವತ್ತಿನ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ಬೋದು. ಇದು ಕೂಡ ಚೆನ್ನಾಗಿದೆ ನೋಡಿ. ಇದು ಸ್ವಲ್ಪ ಪ್ಯೂರ್ ಗ್ರೀನ್ ಮತ್ತೆ ಗೋಲ್ಡ್, ಪ್ಯಾರೆಟ್ ಗ್ರೀನ್ಗೆ ಗೋಲ್ಡ್ ಮಿಕ್ಸ್ ಆಗಿ ಇರುವಂತದ್ದು, ಶೈನ್ ಇದೆ, ಕಾಣಿಸ್ತಿದೆಯಲ್ಲ. ಇದು ನಿಮ್ಗೆ ಸ್ಲೀವ್ಸ್ ಪೋರ್ಷನ್ ಈ ರೀತಿ ಬರ್ತಾ ಇದೆ. ಎರಡು ಕಡೆ ತೋರಿಸ್ತೀನಿ ನೋಡಿ, ಈ ತರ ಚೆನ್ನಾಗಿದೆ ಪ್ಯಾಟರ್ನ್. ಆಕ್ಚುಲಿ ಈ ತರದ್ ಆಲ್ರೆಡಿ ಒಂದೆರಡು ತೋರಿಸಿದ್ನಲ್ಲ, ಅದೇ ತರ ಡಿಫ್ರೆಂಟ್ ಕಲರ್ಸ್ ಅಷ್ಟೇನೆ. ಕಲರ್ಸ್ ಮಾತ್ರ ಚೇಂಜ್ ಆಗಿದೆ, ಡಿಸೈನ್ ಸ್ವಲ್ಪ ಮೈನರ್ ಚೇಂಜಸ್ ಇರುತ್ತೆ ಅಷ್ಟೇನೆ. ನೋಡಿ ಈ ತರ ಇದೆ ಸ್ಲೀವ್ಸ್ ಪೋರ್ಷನ್. ಹಂಗೆ ನೀವು ಬ್ಯಾಕ್ ಪಾರ್ಟ್ ನೋಡೋದಾದ್ರೆ ಬ್ಯಾಕ್ ಅಷ್ಟೇ ಸಿಂಪಲ್ ಇದೆ, ತುಂಬಾ ಸಿಂಪಲ್ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಮೇ ಬಿ ಹೊಲ್ಸ್ಕೊಂಡ ನಂತರ ತುಂಬಾ ಚೆನ್ನಾಗಿ ಕಾಣಿಸ್ಬೋದು. ಮತ್ತೆ ಇದು ನೋಡಿ, ಇದು ನಿಮ್ಗೆ ಫ್ರಂಟ್ ಪೋರ್ಷನ್ಗೆ ಒಂದ್ ಸ್ವಲ್ಪ ಕೊಟ್ಟಿರೋದು. ಇದ್ರ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಥಿಕ್ ಆಗಿದೆ, ಟ್ರಾನ್ಸ್ಪರೆಂಟ್ ಆತರ ಏನಿಲ್ಲ. ಹೇಗಿದ್ರು ಲೈನಿಂಗ್ ಕೊಟ್ಟು ಹೊಲ್ಸ್ಕೊಳ್ಬೇಕಲ್ವಾ, ಚೆನ್ನಾಗೆ ಬರುತ್ತೆ. ಟೋಟಲ್ ಬ್ಲೌಸ್ ಹೊಲ್ಸ್ಕೊಂಡ ನಂತರ ಚೆನ್ನಾಗೆ ಬರುತ್ತೆ ನೋಡಿ. ಸೊ ನೋಡಿದ್ರಲ್ವಾ ಇವತ್ತಿನ ಬ್ಲೌಸ್ ಪೀಸ್ ಕಲೆಕ್ಷನ್ ನಿಮ್ಗೆ ಹೇಗೆ ಅನಿಸ್ತು? ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ. ಸೊ ನಿಮ್ಗೆ ಈ ತರದ ರೆಡಿಮೇಡ್ ಬ್ಲೌಸ್ ಪೀಸ್ ಗಳ ಕಲೆಕ್ಷನ್ ವಿಡಿಯೋನ ನೋಡಕ್ ಇಷ್ಟ ಆಗುತ್ತೆ ಅಥವಾ ಸಾಕು ಈ ತರದೇನ್ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಏನೇ ಅನ್ಸಿದ್ರು ನನ್ಗೆ ಕಾಮೆಂಟ್ ಅಲ್ಲಿ ಹೇಳಿ, ನಾನು ಅದ್ರ ಪ್ರಕಾರನೇ ನಿಮ್ಗೆ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ. ಹಾಗೆ ನಿಮ್ಗೆ ಯಾವ್ದಾದ್ರು ಇಂಥದೇ ವಿಡಿಯೋ ನೋಡೋಣ, ಜಾಸ್ತಿ ಇದನ್ನೇ ಹಾಕ್ಲಪ್ಪ ಇವ್ರು ಅಂತ ಅನ್ಸಿದ್ರೆ, ಲೈಕ್ ಸೀರೆದೇ ಮಾಡ್ಲಿ ಅಥವಾ ರೆಡಿಮೇಡ್ ಬ್ಲೌಸ್ ಗಳಿದ್ದೇ ಮಾಡ್ಲಿ ಅಥವಾ ಕುರ್ತಿಗಳಿದ್ದೇ ಮಾಡ್ಲಪ್ಪ ಅಂತ ಹಿಂಗೇನಾದ್ರು ಒಂದು ಎಕ್ಸ್ಪೆಕ್ಟೇಷನ್ ಇದ್ರೆ ಅದನ್ನು ಕೂಡ ನನ್ಗೆ ಕಾಮೆಂಟ್ ಅಲ್ಲಿ ನೀವು ದಯವಿಟ್ಟು ತಿಳಿಸಿದ್ರೆ ನಾನು ಅದ್ರ ಪ್ರಕಾರನೇ ವಿಡಿಯೋ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ನಾವು ನಮ್ ಸೈಡ್ ಇಂದ ಒಂದ್ ರೀತಿ ವಿಡಿಯೋಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಬಟ್ ನಿಮ್ಗೆಲ್ಲ ಯಾವ ತರದ್ ಪ್ರಿಫರ್ ಮಾಡ್ತೀರಾ ಅಂತ ಗೊತ್ತಾದ್ರೆ ಅದೇ ಪ್ರಕಾರನೇ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ಬೋದಲ್ವಾ ಅಂತ ಹೇಳಿ ನಿಮ್ ಸಜೆಷನ್ ಅನ್ನ ಕೇಳ್ತಾ ಇದೀನಿ. ಐ ಹೋಪ್ ನೀವೆಲ್ರು ನಿಮ್ಗೆ ಅನಿಸಿಕೆಯನ್ನ ನನ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ಈ ಎಲ್ಲಾ ಪ್ರಾಡಕ್ಟ್ ಗಳ ನಾನೇನ್ ತೋರಿಸಿದೀನಲ್ಲ, ಇದೆಲ್ಲದರ ಲಿಂಕ್ ಅನ್ನ ನಾನು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಹೀಗೆ ನಮ್ಮ ಚಾನಲ್ ಅನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ಇವತ್ತಿನ ವಿಡಿಯೋವನ್ನ ಮುಗಿಸುವಂತ ಟೈಮ್ ಬಂತು. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್.